ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಅವ್ರ ಊರಿಗೆ ಹೋಗೋ ವ್ಲಾಗು, ಓದ್ ವಿಡಿಯೋಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಸೊ ಇನ್ನು ನಮ್ಮ ಅಕ್ಕ ಅವರೆಲ್ಲ ಬಂದರು. ಮಂಜು ಡ್ಯೂಟಿಯಿಂದ ಬಂದ ತಕ್ಷಣ ಅವರು ಫ್ರೆಶ್ ಅಪ್ ಆಗೋಗಿದ್ದೆ. ನಾವು ಇಲ್ಲಿ ಬಿಡೋಷ್ಟೊತ್ತಿಗೆ 5:50 ಆಗೋಗ್ಬಿಡ್ತು. ಸೊ ಸಂಜೆ ಆಗೋಯ್ತು ನಾವು ಬಿಡೋಷ್ಟೊತ್ತಿಗೆ. ಸೊ ಇನ್ನು ಹೊರಟ್ವಿ ಎಲ್ಲರೂ ಫುಲ್ಲು ಆನ್ ದ ವೇ ಹೋಗ್ತಾ ವಿದ್ರಾಶತದಲ್ಲೂ ಕೂಡ ಮೊಹರಂ ಹಬ್ಬ ಆಚರಣೆ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ಇದು ಕೆಲವು ಊರುಗಳಲ್ಲಿ. ಸೊ ಇದು ಬಂದುಬಿಟ್ಟು ಚಂದನ್ದೂರ್ ಹತ್ರ, ಆನ್ ದ ವೇ ಚಂದನ್ದೂರ್ ಹತ್ರ ಸೋಲಾರ್ ಪವರ್ ಪ್ಲಾನೆಟ್ ಆಗಿದೆ. ಎಷ್ಟಕ್ಕೊಂದು ಆಗಿದ್ದಾವೆ ಅಂದರೆ ಹೋಗ್ತಾ ಹೋಗ್ತಾ ಈ ಕಡೆ ಕಡಗತ್ತೂರು ಸೈಡು ತುಂಬ ಆಗೋಗ್ಬಿಟ್ಟಿದ್ದಾವೆ. ಅಂತೂ ಇಂತೂ ನೈಟ್ ಆಗೇ ಹೋಯ್ತು. ನಾವು ಬರೋಷ್ಟೊತ್ತಿಗೆ, ನಾವು ಹೋಗೋಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಬಿಸಿ ಬಿಸಿ ಒಬ್ಬಟ್ಟಾಗಲೇ ಅಡುಗೆ ಮನೇಲಿ ಸುಡ್ತಾಯಿದ್ರು. ನಗ್ತಾ ಇದ್ದಾರೆ ನೋಡಿ. ಸೊ ಇನ್ನು ಈ ಕಡೆ ನಮ್ಮ ಅತ್ತೆ ಬಂದುಬಿಟ್ಟು ವಿಡಿಯೋ ಮಾಡ್ಕೊತಾ ಇದೆಯಮ್ಮ ಅಂತಂದು, ಮತ್ತು ನಿಮ್ಮನ್ನು ಯೂಟ್ಯೂಬಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ಇನ್ನು ನಮ್ಮ ಚಿಕ್ಕಮ್ಮ ಸಂಜೆ ಆಗಿತ್ತು ಅಂತ ಹೇಳ್ಬಿಟ್ಟು ದೀಪ ಹಚ್ಚಿದ್ರು. ಬೆಳಗ್ಗೆನೇ ಬರೋಕ್ಕೆ ಹೇಳಿದರು, ಬಟ್ ನನ್ನ ಮಗಳು ಸ್ಕೂಲು ಮಂಜು ಡ್ಯೂಟಿ ಇದ್ದಿದ್ದ ಕಾರಣ ಬೆಳಗ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಸಂಜೆ ಆಗೋಯ್ತು ನಾವು ಹೋಗಿದ್ದು. ಸೊ ಇನ್ನು ಹೋಗಿದ್ದೇನೆ, ಫಸ್ಟ್ ಹೋಗಿ ದೇವ್ರನ್ನ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ. ನಾವು ಹೋದಾಗ ಇನ್ನು ಕೆಂಡ ಹಾಕಿದ್ರು, ಕೆಂಡ ಉರಿತಿತ್ತು. ಒಳಗಡೆ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಇನ್ನು ದೇವಸ್ಥಾನಕ್ಕೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಇವರು ಬಾಬಾಯ್ ಬಂದಿರ್ತಾರಲ್ಲ ಕುಣಿಯೋಕ್ಕೆ, ಸೊ ಆವಾಗ ನೋಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಮತ್ತೆ ಬಂದಿದ್ವಿ. ತುಂಬ ಜನ ಬಂದಿದ್ದರು. ಊರಲ್ಲೆಲ್ಲ ಹಬ್ಬ ಆಚರಣೆ ಸಖತ್ತಾಗಿ ಮಾಡಿದರು. ಸೊ ಇಲ್ಲಿ ಯಾಕೋ ಸ್ವಲ್ಪ ಕಿರಿಕಿರಿ ಗಲಾಟೆ ಮಾಡ್ಕೊಳ್ತಾ ಇದ್ದರು. ಇನ್ನು ಇದ್ದಿದ್ದೆ ಅಲ್ವ ನೈಟಲ್ಲಿ. ಸೊ ಅದಕ್ಕೆ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನಾವೇನು ಅಂದ್ಕೊಂಡ್ವಿ ಅಂದರೆ ಇವಾಗ ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ, ಮತ್ತು ಬೆಳಗಿನ ಜಾವ ಕೆಂಡ ತುಳಿತಾರಲ್ಲ ಆವಾಗ ಬಂದರೆ ಆಯಿತು. ಇವರು ಸ್ವಲ್ಪ ಹೊತ್ತು ಕುಣಿದಾದ್ಮೇಲೆ ಬೇರೆ ಕಡೆ ಹೊರಟೋಗ್ಬಿಟ್ರು, ಇವರು ಊಟ ಮಾಡ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ರೆ, ಬೇಡ ನೋಡೋಕ್ಕಾಗಲ್ಲ, ಮಕ್ಕಳು ಬೇರೆ ಮಲಗೋಕ್ಕೆ ಕಿರಿಕಿರಿ ಮಾಡ್ತಾಯಿದ್ದ ನನ್ನ ಮಗ ಮಲಗಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವ್ನು ಮಲಗಲಿ, ಹೋಗ್ಬಿಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಮನೆಗೆ ಹೊರಟೋಗ್ಬಿಟ್ವಿ. ಅವ್ರು ಸ್ವಲ್ಪ ಹೊತ್ತು ಕುಣಿದಿದ್ದು ನೋಡಿಬಿಟ್ಟು ನಾವು. ಇನ್ನು ಮನೆಗೆ ಬಂದಿದ್ದೆ, ನಮ್ಮ ಚಿಕ್ಕಮ್ಮ ಹೂವು ತಂದಿದ್ರು ಅಂತ ಹೇಳ್ಬಿಟ್ಟು ಹೂವು ಎಲ್ಲ ನಮ್ಮ ಅಕ್ಕ ಕುತ್ಕೊಂಡು ಕಟ್ತಾ ಇದ್ದಾರೆ. ಇಲ್ಲಿ ಕಡಲೆಕಾಯಿ ತಿಂದ್ರಿ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಹಾಕ್ತಾಯಿದ್ದಾರೆ. ಇಲ್ಲೇ ನನ್ನ ಮಕ್ಳು ಅವೆಲ್ಲ ತಿನ್ನೋದಿಲ್ಲ, ಏನಿಲ್ಲ. ಸೊ ಇನ್ನು ನಮ್ಮ ಅಕ್ಕ ಹೂವು ಕಟ್ಕೊಂಡು ಕುತ್ಕೊಂಡ್ಬಿಟ್ಟಿತ್ತು. ಇನ್ನು ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಎಲ್ಲೋ ಹೋಗಿದ್ರು ಅಂತ ಹೇಳ್ಬಿಟ್ಟು ನನ್ನ ಮಗ ಅಳ್ತಾ ಇದ್ದಾನೆ, ಅಪ್ಪ ಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಕ್ವಿಕ್ಕಾಗಿ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ನೋಡಿ. ಹೊರಗಡೆ ಬಂದುಬಿಟ್ಟು ಒಂದು ನಾರ್ಮಲ್ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ. ಸ್ಪೇಸ್ ತುಂಬ ಚೆನ್ನಾಗಿದೆ ಹೊರಗಡೆ ಕುತ್ಕೊಳ್ಳಿಕ್ಕಂತೂ. ಸೊ ಇದು ಎಂಟ್ರೆನ್ಸಲ್ಲೇ ಇಲ್ಲಿ ಸೊಂಪು ಮಾಡ್ಕೊಂಡಿದ್ದಾರೆ. ಇನ್ನು ಆ ಸೈಡ್ ಬಂದುಬಿಟ್ಟು ವಾಶ್ರೂಮ್ ಇದೆ, ಅಲ್ಲಿ ನಮ್ಮ ಚಿಕ್ಕಮ್ಮ ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಅಲ್ಲೇ ಇದೆ. ಸೊ ಅಲ್ಲೇ ಇಟ್ಕೊಂಡಿದ್ದಾರೆ. ಇನ್ನು ಈ ಥರ ಎಂಟ್ರೆನ್ಸ್ ಇದೆ. ಒಳಗಡೆ ಹೋಗಿದ ತಕ್ಷಣ ನಮ್ಮ ಅಕ್ಕ ಇಲ್ಲಿ ಫುಲ್ ನಾನ್ ವೆಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಚಿಕ್ಕಮ್ಮನ ನಮ್ಮ ಅಕ್ಕ. ಇಲ್ಲಿ ನನ್ನ ಮಗ ಕಿರಿಕಿರಿ ಮಾಡ್ತಿದ್ದ ಅಂತ ನಾನು ಎತ್ಕೊಂಡು ಆಚೆ ಹೋದೆ. ಸೊ ಇನ್ನು ಹಾಲಲ್ಲಿ ಚಿಕ್ಕದಾಗಿ ಒಂದು ಬೆಡ್ ಹಾಕಿದ್ದಾರೆ. ಇನ್ನು ಇದು ಬಂದುಬಿಟ್ಟು ಇದು ಒಂದು ರೂಮು. ಇದರಲ್ಲಿ ಬಂದುಬಿಟ್ಟು ಫ್ರಿಜ್ಜು ಮತ್ತು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದಾರೆ, ಒಂದು ಕಾಟ್ ಹಾಕಿದ್ದಾರೆ. ನಮ್ಮ ಚಿಕ್ಕಮ್ಮ ತುಂಬ ಅಂದರೆ ತುಂಬ ನೀಟ್ನೆಸ್ ಮೇಂಟೈನ್ ಮಾಡ್ತಾರೆ ಮನೆ ಮಾತ್ರ. ನಾನು ಯಾವಾಗಲೇ ಹೋದರೂ ಕೂಡ ಈ ಥರನೇ ಇರುತ್ತೆ ಮನೆ, ಫುಲ್ಲು ನೀಟ್ನೆಸ್ಸಾಗಿ ಇಟ್ಕೊಂಡಿರ್ತಾರೆ ಮನೆ. ಸೊ ಇನ್ನು ಅಲ್ಲಿಂದ ಈ ಕಡೆ ಬಂದುಬಿಟ್ರೆ, ಇದು ಬಂದುಬಿಟ್ರೆ ಎಂಟ್ರೆನ್ಸ್ ಡೈರೆಕ್ಟ್ ದೇವ್ರ ಮನೆ ಇರುತ್ತೆ. ಇಲ್ಲಿ ಈ ಕಡೆ ಒಂದು ರೂಮ್ ಇದೆ, ಅಲ್ಲೂ ಕೂಡ ಒಂದು ಕಾಟ್ ಹಾಕಿದ್ದಾರೆ, ಒಂದು ಬೀರು ಇವೆಲ್ಲ ಇಟ್ಕೊಂಡಿದ್ದಾರೆ. ಸ್ಟೋರೇಜ್ ಏರಿಯಾ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವೆಲ್ಲ ರೇಷನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಇದು ಬಂದುಬಿಟ್ಟು ದೇವ್ರ ಮನೆ. ನಾನು ದೇವ್ರ ಮನೆ ತೆಗಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನ್ ವೆಜ್ ಮಾಡ್ತಾಯಿದ್ರಲ್ಲ, ನಾನು ತೆಗಿಲಿಲ್ಲ. ಸೊ ದೇವ್ರ ಮನೆ ಆಗಿದೆ. ಈ ಕಡೆ ಬಂದರೆ ಕಿಚನ್ನು.
ಕಿಚನು ಅಷ್ಟೇ ತುಂಬ ಚಿಕ್ಕದಾಗಿ ಚೊಕ್ಕದಾಗಿದೆ ಇದು ಮನೆ. ನನಗಂತೂ ತುಂಬ ಇಷ್ಟ ಇದು. ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನಮ್ಮ ಅತ್ತೆ ಅಷ್ಟೇ ಇರ್ತಾರೆ, ಸೊ ಚಿಕ್ಕದಾಗಿ ಇಟ್ಕೊಂಡಿರ್ತಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ನಾನಿಲ್ಲಿ ನನ್ನ ಮಗನ ಎತ್ಕೊಂಡೇ ಇದ್ದೀನಿ. ಅವರಪ್ಪ ಬರೋವರೆಗೂ ಅಳೋದು ನಿಲ್ಲಿಸಲೇ ಇಲ್ಲ. ಇನ್ನು ಊಟ ಎಲ್ಲ ಮಾಡಾದ್ಮೇಲೆ ನಾವು ಕೂಡ ಹೊರಗಡೆ ಕೂತ್ಕೊಂಡ್ವಿ. ಇಲ್ಲಿ ನನ್ನ ಮಗ ಎಲೆ ತೋಟ ತಿನ್ಕೊಂಡು ಆಟ ಆಡ್ಕೊಳ್ತಾ ಇದ್ದಾನೆ. ಇನ್ನು ನಮ್ಮ ಅಕ್ಕನ ಮಗಳು ಸಿಕ್ಕವಳು ಅಂದರೆ ನನ್ನ ಮಗಳಿಗೆ ಯಾರೂ ಬೇಕಾಗಿಲ್ಲ, ಆಟ ಆಡ್ತಾನೇ ಇರ್ತಾಳೆ. ಇಲ್ಲಿ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮವ್ರು ಹಾಡು ಮರಿಗಳಿದ್ವು, ಅಂದರೆ ಮೇಕೆ ಮರಿಗಳೆಲ್ಲ ಇದ್ದಿದ್ದ ಕಾರಣ ನನ್ನ ಮಕ್ಳಿಗೆ ಇವೆಲ್ಲ ಹೊಸದು. ಅವನ್ನ ನೋಡಿದ್ರೆ ಏನೋ ಒಂಥರ ಸಂತೋಷ ಇವ್ರಿಗೆ. ಸೊ ನಾನು ತಿನ್ನಿಸ್ತೀನಿ ಓಕೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಕೂತಿದ್ದಾರೆ. ಇನ್ನು ರಿಟರ್ನ್ ಆಗೋಕ್ಕೆ ರೆಡಿ ಆಗೋಗ್ಬಿಟ್ವಿ ಎಲ್ಲರೂ. ಯಾಕಂತಂದರೆ ಆನ್ ದ ವೇ ಬರ್ತಾ ಅಜ್ಜಿನ ಮಾತಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಂದ ಹೊರಟ್ವಿ ಊರಿಗೆ. ಇನ್ನು ಬರ್ತಾ ನಮ್ಮ ಅಜ್ಜಿಗೆ ಕಾಲ್ ಮಾಡಿದೆ, ಹಿಂಗೆ ಬರ್ತಾಯಿದ್ದೀವಿ ಎಲ್ಲಿದೆಯಾ ಅಂತ. ಹಿಂದಿನ ದಿನವೇ ಹೋಗೋಣ ಮನೆ ಹತ್ರ, ನಮ್ಮ ಅಜ್ಜಿಯವ್ರದ್ದು ನಮ್ಮ ಚಿಕ್ಕಮ್ಮವ್ರ ಊರಿಗೆ ಹೋಗೋ ಆನ್ ದ ವೇಯಲ್ಲೇ ಊರಿತ್ತು. ಸೊ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ರೆ ನಮ್ಮ ಅಜ್ಜಿ ಏನಂತು, ಇಲ್ಲ ನನ್ನ ಮನೇಲಿಲ್ಲ ಅಂತಂತು. ಎಸ್ಟರ್ಡೇ ಹೋಗೋಣ ಅಂತಂದರೆ ನಾವು ಹೋಗೋಷ್ಟೊತ್ತಿಗೆ ಕತ್ಲಾಗೋಗ್ಬಿಟ್ಟಿತ್ತು. ಸರಿ ಬೇಡ, ಬೆಳಗ್ಗೆ ಬರ್ಬೇಕಾದ್ರೆ ಬರೋಣ ಅಂತಂದರೆ ನಮ್ಮ ಅಜ್ಜಿ ಊರಲ್ಲೇ ಇರಲಿಲ್ಲ. ಲಾಸ್ಟಿಗೆ ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಬರಲೇ ಇಲ್ಲ ನಾನು. ಹಂಗೆ ಬಂದುಬಿಟ್ವಿ. ಇನ್ನು ಬಂದ ತಕ್ಷಣ ನನ್ನ ಹಸ್ಬೆಂಡ್ ರೆಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಮಲ್ಕೊಂಬಿಟ್ಟಿದ್ರೆ, ನನ್ನ ಮಗ ಅಲ್ಲಿ ಸ್ವಲ್ಪ ಊಟ ಮಾಡಿದ್ದ ಅಂತ ಹೇಳ್ಬಿಟ್ಟು ಅಮ್ಮ ಅಬ್ಬು ಅಂತ ಇದ್ದ. ಸರಿ ಬಿಡು, ಅವ್ನು ಕ್ವಿಕ್ಕಾಗಿ ಅವ್ನಿಗೊಂದು ಸ್ವಲ್ಪ ರಸಮ್ ಮಾಡಿಕೊಟ್ಬಿಟ್ಟು ಅನ್ನ ಮಾಡಿ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಬಟ್ಟೆ ಮಾತ್ರ ಒಂದು ರಾಶಿ ಬಟ್ಟೆ ಇದ್ವು, ಬಟ್ಟೆಗಳೆಲ್ಲ ಒಗ್ಯಕ್ಕೆ ಫಸ್ಟ್ ನೆನೆಸಿಟ್ಟು ಬಂದಿದ್ದೆ. ನೆನೆಸಿಟ್ಟು ಬಂದು ನನ್ನ ಮಗನಿಗೆ ಇಲ್ಲಿ ರೈಸ್ ಮಾಡ್ಕೊಂಬಿಟ್ಟು ರಸಮ್ ಮಾಡಿಕೊಡ್ತಾಯಿದ್ದೀನಿ. ಇಲ್ಲಿ ಕ್ವಿಕ್ಕಾಗಿ ರಸಮ್ ರೆಸಿಪಿ ತೋರಿಸ್ತೀನಿ. ಏನಿಲ್ಲ, ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಬಿಟ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ. ಈ ಕಡೆ ಮೊದಲೇ ಹುಣಸೆ ರಸ ಒಂದು ಬೌಲಲ್ಲಿ ನೆನೆಹಾಕ್ಕೊಂಬಿಟ್ಟು ಹುಣಸೆ ಹಣ್ಣೆಲ್ಲ ನೀಟಾಗಿ ಕಿವುಚ್ಕೊಂಬಿಟ್ಟು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಮಿಕ್ಸ್ ಆದ ನಂತರ ಈ ನಾವು ಸಾಂಬಾರು ಪುಡಿ ಏನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದು ಹಾಕ್ಕೊಂಬಿಡಬೇಕು. ನೀವು ನೋಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಬೋದು, ಕ್ವಾಂಟಿಟಿ ನೋಡಿಕೊಂಡು. ಜಾಸ್ತಿ ಗಟ್ಟಿ ಇದ್ರೂ ರಸಮ್ ಚೆನ್ನಾಗಿರಲ್ಲ. ನಾನು ಸ್ವಲ್ಪ ಅಷ್ಟೇ ಮಾಡಿದ್ದು, ಸಂಜೆ ಬೇಕಾದ್ರೆ ಬೇರೆ ಏನಾನ ಮಾಡ್ಕೊಳ್ಳಲ್ಲ, ಮಕ್ಕಳು ಮಾತ್ರ ಈಗ ತಿನ್ನಲಿ ಅಂತ ಹೇಳ್ಬಿಟ್ಟು ರಸಮ್ ಮಾಡ್ಕೊಂಡಿದ್ದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮರಳಿಸೋದಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಕ್ವಿಕ್ ರಸಮ್ ರೆಸಿಪಿ. ಇನ್ನು ಮನೇಲಿ ಟೊಮೊಟೊ ಖಾಲಿ ಆಗಿತ್ತು, ಇನ್ನು ಸಾಯಂಕಾಲ ತಂದರೆ ಆಯಿತು ಅಂತೇಳ್ಬಿಟ್ಟು ಅವನಿಗೆ ಮಾತ್ರ ಮಾಡಿದೆ ನಾನು, ಮಕ್ಕಳು ಊಟ ಮಾಡಲಿ ಅಂತ ಹೇಳ್ಬಿಟ್ಟು. ಕಾಯಿಸಿರೋ ತುಪ್ಪ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ತುಪ್ಪ ಕಾಯಿಸಿ ನನ್ನ ಮಗಂಗೆ ಊಟ ಮಾಡಿಸ್ಬಿಡೋಣ. ಬಟ್ಟೆ ಅಂತೂ ತುಂಬ ಇದ್ವಲ್ಲ, ಬಟ್ಟೆ ಹೊಕ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ನಿಗೆ ಊಟ ಮಾಡಿಸೋಣ ಅಂತ ಊಟ ಇಟ್ಕೊಂಡೆ ಅವನಿಗೆ. ನನ್ನ ಮಗಳು ಅಲ್ಲಿಗೂ ತಿನ್ನಲೇ ಇಲ್ಲ, ಬಟ್ ನನ್ನ ಮಗ ಮಾತ್ರನೇ ಊಟ ಮಾಡಿದ್ದು. ಅವ್ನಿಗೆ ಊಟ ಮಾಡಿಸ್ಕೊಂಬಿಟ್ಟು ಇನ್ನು ನಾನು ಬಟ್ಟೆ ಒಗಿಯೋಕೆ ಹೋದೆ. ಅವತ್ತು ಮಳೆ ಬರೋಂಗೆ ಬೇರೆ ಆಗೋಗ್ಬಿಟ್ಟಿತ್ತ. ನಾನು ಒಗೆದ್ರೂ ಬಟ್ಟೆ ನೆನೆಸ್ಬಿಟ್ಟಿದ್ದೆ ಆಲ್ರೆಡಿ, ಇನ್ನು ಒಗೆದ್ರೂ ನೆಂದೋಗ್ಬಿಡ್ತಾವೆ ಅಂದ್ಕೊಂಡೆ. ಬಟ್ ಅವತ್ತು ಮಳೆನೇ ಬರಲಿಲ್ಲ. ಎಷ್ಟೊಂದು ಬಟ್ಟೆ ಒಗೆದಿದ್ದೆ ಅಂದರೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಬಟ್ಟೆ ಇದ್ವು. ಹಿಂದಿನ ದಿನ ನಾನು ಊರಿಗೆ ಹೋದಾಗೂ ಕೂಡ ಒಗೆದ್ಬಿಟ್ಟು ಹೋಗಿದ್ದೆ. ಬಟ್ ಊರಿಗೆ ಅಲ್ಲಿಗೆ ತಗೊಂಡೋಗಿ ಅಲ್ಲೆಲ್ಲ ಬಿಚ್ಚಿರೋವೆಲ್ಲ ವಾಪಸ್ ತೊಗೊಂಬಂದಿದ್ದನ್ನ ತುಂಬ ಬಟ್ಟೆ ಆಗೋಗ್ಬಿಟ್ಟಿದ್ವಿ. ಇನ್ನು ಸಂಜೆ ನನ್ನ ಹಸ್ಬೆಂಡು ಟೀ ಮಾಡ್ಕೊಂಡು ಕೊಡೋದ್ವಿ. ಯಾಕಂತಂದರೆ ನಾವು ಊಟ ಮಾಡಿರಲಿಲ್ಲ, ನೈಟ್ ಮಾಡಿಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಊಟ ಮಾಡಿರಲಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡು ಅಣ್ಣ ಬಂದುಬಿಟ್ಟು ಅವತ್ತು ನಮಗೆ ಸೊಪ್ಪು ತಂದು ಕೊಟ್ಟಿತ್ತು, ಹೊಲಸು ಸೊಪ್ಪು. ನನ್ನ ಹಸ್ಬೆಂಡ್ ಆ ಹೊಲಸು ಸೊಪ್ಪೇ ಬಿಡಿಸ್ತಾ ಕೂತ್ಕೊಂಡಿದ್ರು. ಏನು ಮಾಡ್ತಿದ್ದೀರಿ? ಸೊಪ್ಪು ಬಿಡಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ. ಏನು ಮಾಡೋಕ್ಕೆ? ರಿಸಪ್ ಮಾಡೋಕ್ಕೆ. ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ನಮ್ಮ ಹುಡುಗರು ಚಿಂತೆ ಇರ್ತೀವಿ ಇವತ್ತು. ಹಂಗಾರೆ ನಾನು ಮಾಡೋದು ಚೆನ್ನಾಗಿರಲ್ಲ ಅಂತ? ಹಾಂ, ನಮ್ಮ ಮನೆಯವ್ರ ಎಕ್ಸ್ಪೆಕ್ಟೇಷನ್ ಏನಂದರೆ, ನಾನು ಅಡುಗೆ ಮಾಡಿದರೆ ನನ್ನ ಮಕ್ಕಳು ನೀಟಾಗಿ ತಿನ್ನಲ್ಲ, ಅವ್ರು ಅಡುಗೆ ಮಾಡಿದರೆ ಮಾತ್ರ ನೀಟಾಗಿ ತಿಂತಾರೆ ಅಂತ. ಇವತ್ತು ಅವ್ರ ಫ್ರೆಂಡ್ಸ್ ಸೊಪ್ಪು ತಂದು ಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸಾಯಂಕಾಲ 6:30 ಆಗೈತೆ. ಈಗ ಸಾಂಬಾರು ಮಾಡ್ತೀನಿ ಅಂತ ಕೂತವ್ರು ನನ್ನ ಹಸ್ಬೆಂಡ್. ಇಲ್ಲಿ ಅಡುಗೆ ಕಾರ್ಯಕ್ರಮ ಅವ್ರದ್ದೇ. ಯಾಕಂತಂದರೆ ನಾನು ಬೇಡ ಇವತ್ತು ಒನ್ ಟೈಮ್ಗೆ ಇವಾಗ ಏನಾದರೂ ಮಾಡ್ಕೊಳೋಣ ಅಂತಂದರೆ ಅವರು ಇಲ್ಲ ಸೊಪ್ಪು ಸಾಂಬಾರು ಮಾಡೋಣ. ಹೊಲಸು ಸೊಪ್ಪು ನಮಗೆ ಸಿಗೋದೇ ಅಪರೂಪ, ನಾವು ಯಾವಾಗಲೂ ಇಲ್ಲಿ ಟೌನಲ್ಲಿ ತೊಗೊಂಬಂದೇ ತಿಂತಿದ್ವಿ. ಸೊ ಆ ಅಣ್ಣ ಹೊಲಸು ಸೊಪ್ಪು ತಂದು ಕೊಟ್ಟಿತ್ತಲ್ಲ, ಸೊ ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಬೇಳೆ ಹಾಕ್ತೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಅಂತೂ ಸಖತ್ತಾಗಿ ಮಾಡ್ತಾರೆ ಅದನ್ನು. ಸೊ ಮಾಡಿದರು.
ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿನ್ನ ಮಲಗಿದ್ರು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವ್ರು ಹಿಂದೆಗಡೆ ಕೂತ್ಕೊಂಡು ಗಿಡಗಳೆಲ್ಲ ತುಂಬ ಬೆಳೆದೋಗ್ಬಿಟ್ಟಿತ್ತು. ಸೊ ಗಿಡಗಳೆಲ್ಲ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂತಿದ್ರು. ನಾನೊಂದು ಕಡೆ ಬೇಳೆ ಸಾಂಬಾರಿಗೂ ಅನ್ನಕ್ಕೆ ಇಟ್ಕೊಬಿಟ್ಟು ನನ್ನ ಮಗಳಿಗೆ ಉಪ್ಪಿಟ್ಟು ಮಾಡ್ಕೊಡೋಣ ಅವತ್ತು ತಿಂಡಿಗೆ ಅವಳಿಗೆ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಇನ್ನು ತರಕಾರಿಗಳೆಲ್ಲ ತರಬೇಕಿತ್ತು, ಬರೀ ಟೊಮೊಟೊ ಅಷ್ಟೇ ತಂದಿದ್ರು. ಹಿಂದಿನ ದಿನ ಮಳೆ ಬರೋಂಗಿತ್ತು, ಟೌನಿಗೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗ್ಬಿಟ್ಟು ಟೊಮೊಟೊ ಮಾತ್ರ ತಂದಿದ್ರು. ಅವತ್ತು ದೇವಸ್ಥಾನಕ್ಕೆ ಹೋಗೋಣ, ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು ಹೋಗಿ. ಮಗಳನ್ನ ಸ್ಕೂಲಿಗೆ ಬಿಡೋ ಜಾಗದಲ್ಲೇ ಇರೋದು. ಹೋಗ್ಬಿಟ್ಟು ಬರೋಣ ಅಂದವೇನೆ ಅಲ್ವಾ ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ಅಲ್ಲೇ ಹೋಗ್ಬಿಟ್ಟು ಮಗಳನ್ನೂ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಹಂಗೆ ಸ್ಕೂಲಿಗೆ ಬಿಟ್ಟರೆ ಆಯಿತು ಅಂತೇಳ್ಬಿಟ್ಟು ಪಟ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಬಿಟ್ಟೆ. ಇನ್ನು ಆಚೆ ಕಡೆ ಹೊರಗಡೆ ನನ್ನ ಹಸ್ಬೆಂಡ್ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದರು. ಇನ್ನು ನಾನು ಕ್ವಿಕ್ಕಾಗಿ ಮನೆಯೆಲ್ಲ ಕ್ಲೀನ್ ಇನ್ನು ನನ್ನ ಮಗಳಂತೂ ಹೊರಗಡೆಗೆ ಆಚೆಗೆ ಹೊರಗಡೆಗೆ ನನ್ನ ಮಕ್ಕಳಿಬ್ಬರು ಓಡಾಡ್ತಾನೆ ಇರ್ತಾರೆ. ಈ ಮನೆ ಅಂತೂ ಅದು ಎಷ್ಟು ಸರಿ ಒರೆಸಿದ್ರು ಒರೆಸ್ತಾನೆ ಇರಬೇಕು. ಬೆಳಗ್ಗೆ ಒಂದು ಸರಿ ಒರೆಸಿರ್ತೇನೆ, ಮತ್ತು ಅವರು ಆ ಕಡೆ ಈ ಕಡೆ ಓಡಾಡಿ ಎಲ್ಲ ಗಲೀಜು ಮಾಡಿಬಿಟ್ಟಿರ್ತಾರೆ. ಮತ್ತು ಸಂಜೆ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಮಕ್ಕಳಿರೋ ಮನೆಗೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2-3 ಇಯರ್ಸ್ ಆಮೇಲೆ ನಾವು ಗಲೀಜು ಮಾಡಬೇಕು ಅಂದರೂ ಕೂಡ ಅವರು ಗಲೀಜು ಮಾಡೋದಿಲ್ಲ. ಸೊ ಇನ್ನು ನಮ್ಮ ಗಿಡದಲ್ಲೇ ಕಿತ್ಕೊಂಡಿರೋ ಹೂವು ಎಲ್ಲ ಇಟ್ಬಿಟ್ಟು ದೇವ್ರಿಗೆ ನೀಟಾಗಿ ಪೂಜೆ ಮಾಡ್ಕೊಂಡ್ಬಿಟ್ಟೆ. ಅವತ್ತು ನನಗೆ ಗೊತ್ತಿಲ್ಲ, ಮಂಡೇ ಮತ್ತು ಥರ್ಸ್ಡೇ ಸ್ಯಾಟರ್ಡೆ ನನಗೆ ಪೂಜೆ ಮಾಡಿದ್ರೆ ಏನೋ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ ನನಗೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನು ಮಗಳಿಗೂ ಬ್ಯಾಗು ಹಂಗೆ ತೊಗೊಂಡೋಗ್ಬಿಟ್ಟೆ. ಅಲ್ಲೇ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಹೋಗಿ ಬಿಟ್ಟು ಬರೋಣ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಅವತ್ತು ಬಂದುಬಿಟ್ಟು ನಾನು ಸಾಂಬಾರು ಹಂಗೆ ಇಟ್ಟೋಗಿದ್ದೆ, ಇನ್ನು ಬಂದು ಒಗ್ಗರಣೆ ಹಾಕ್ಕೊಳೋಣ ಬಿಡು ಬಂದು ಅಂತ ಹೇಳ್ಬಿಟ್ಟು ಬಂದ ಮೇಲೆ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕಿ ನಾನು ಹಸ್ಬೆಂಡ್ ಎಲ್ಲ ಊಟ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಅದರ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಮಂಡೇ ಅಷ್ಟು ವಿಡಿಯೋ ಕ್ಲಿಪ್ಸ್ ತೆಕ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ. ಅವತ್ತು ನನಗೂ ಫುಲ್ಲು ರೆಸ್ಟ್, ಊರಿಗೆ ಹೋಗಿ ಬಂದಿದ್ದೊಂದು ಸ್ಯಾಟರ್ಡೆ ಫುಲ್ಲು ಕೆಲಸ ಬೇರೆ ಇದ್ದಿದ್ದ ಕಾರಣ ರೆಸ್ಟೇ ಇರಲಿಲ್ಲ. ಸೊ ಮಂಡೇ ಫುಲ್ ರೆಸ್ಟ್ ಮಾಡಿಬಿಟ್ಟೆ ನಾನು. ಬೆಳಗ್ಗೆನೇ ಎಲ್ಲ ಕೆಲಸ ಆಗೋಗಿತ್ತಲ್ಲ, ಸೊ ಅದಕ್ಕೆ ಅವತ್ತೇನು ಕೆಲಸನೂ ಮಾಡೋಕ್ಕಾಗಿದ್ದಿಲ್ಲ ನನಗೆ. ಇನ್ನು ಮಗಳಿಗೆ ಅವತ್ತು ಬಂದುಬಿಟ್ಟು ತರಕಾರಿ ರೈಸ್ ಮಾಡಿಟ್ಟಿದ್ದೆ. ಸೊ ಹಿಂದಿನ ದಿನ ಹೋಗ್ಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತಂದಿದ್ವಿ. ಮಂಡೇ ಹೋಗ್ಬಿಟ್ಟು ನೀಟಾಗಿ ಅವಳಿಗೆ ಬಾಕ್ಸ್ ಎಲ್ಲ ಮಾಡ್ಕೊಂಬಿಟ್ಟು ಬಾಕ್ಸ್ ರೆಡಿ ಮಾಡಿಟ್ಟೆ ನಾನು. ನನ್ನ ಮಗಳಿಗೆ ಬಾಕ್ಸು ಈ ಸ್ವಲ್ಪ ಹಾಕಿರೋ ಕಷ್ಟ, ಜಾಸ್ತಿ ಹಾಕಿರೋ ಕಷ್ಟ. ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ಹಾಕಿರೆ ಖಾಲಿ ಮಾಡ್ಕೊಂಬಂದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೇಳ್ತಾಳೆ. ಯಾಕಂತಂದರೆ ನಾನು ಸ್ವಲ್ಪ ಹಾಕಿರ್ತೀನಲ್ಲ ತಿಂದಾಕ್ಬಿಟ್ಟಿರ್ತಾಳೆ. ಜಾಸ್ತಿ ಹಾಕಿದ್ರೆ ನೀನು ಅಷ್ಟೊಂದು ಹಾಕಿದೀಯ ಅಂತ ಪದೇ ಹೇಳ್ತಾನೆ ಇರ್ತಾಳೆ. ಸೊ ನನ್ನ ಬಾಕ್ಸ್ ಹತ್ರ ಇದೊಂದು ಕಷ್ಟ ನನಗೆ ಬೆಳಗ್ಗೆ ಹೊತ್ತು ಡೈಲಿನೂ ಅಲ್ಲಿ ಸ್ಕೂಲಲ್ಲಿ ಏನಂತಂದರೆ ಊಟ ನಾವೆಷ್ಟು ಹಾಕ್ಕೊಟ್ಟಿರ್ತೀವೋ ಪೇರೆಂಟ್ಸು ಅಷ್ಟು ಖಾಲಿ ಮಾಡಿಬಿಡ್ಬೇಕು, ಇಲ್ಲ ಅಂತಂದರೆ ತಿನ್ನೋವರೆಗೂ ಬಿಡೋದಿಲ್ಲ. ಸೊ ನನ್ನ ಮಗಳಿಗೆ ಇದೊಂದು ರೋದನೆ. ಸೊ ಇಷ್ಟ ಇವತ್ತಿನ ಬ್ಲಾಗು. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.